ಮಹಾರಾಷ್ಟ್ರದ ಪ್ರಮುಖ ಪಕ್ಷಗಳಲ್ಲಿ ಒಂದಾದ ಎನ್ಸಿಪಿ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಒಂದು ತುಂಡು ಬಿಜೆಪಿಗೆ ಹೋಗಿದ್ದರಿಂದ ಎನ್ಸಿಪಿ ಸ್ಥಾಪಕ ಶರದ್ ಪವಾರ್ ತಮ್ಮ ಪಕ್ಷದ ಚಿಹ್ನೆಯಾಗಿ ಕಹಳೆ ಊದುವ ಮಾನವ ಚಿತ್ರವನ್ನು ಆಯ್ಕೆ ಮಾಡಿಕೊಂಡರು. ಎನ್ಸಿಪಿಯು ಗಡಿಯಾರದ ಚಿಹ್ನೆಯನ್ನು ಹೊಂದಿದ್ದು ಅಜಿತ್ ಪವಾರ್ ಒಂದು ತುಂಡನ್ನು ಬಿಜೆಪಿಗೆ ಕೊಟ್ಟಿದ್ರು. ಕೊನೆಗೆ ಕೋರ್ಟಿನಲ್ಲಿ ಒಡೆದು ಹೋದ ಗುಂಪೆ ಅಧಿಕೃತ ಎಂಬ ನಿಶ್ಚಿತ ತೀರ್ಮಾನಕ್ಕೆ ಬಂತು. ಬಿಜೆಪಿಗೆ ಹೋದವರೆಲ್ಲ ಅಧಿಕೃತ ಎಂಬ ಜೋಕ್ ಕೂಡ ಇದೆ. ಸರ್ವೋಚ್ಚ ನ್ಯಾಯಾಲಯವು ಚುನಾವಣಾ ಆಯೋಗಕ್ಕೆ ಕೂಡಲೇ ಚಿಹ್ನೆ ನೀಡಲು ಆದೇಶಿಸಿತ್ತು. ಶರದ್ ಪವಾರ್ ಅವರಲ್ಲಿದ್ದ ಚಿಹ್ನೆಗಳಲ್ಲಿ ಕಹಳೆಯುದುವ ಮನುಷ್ಯನನ್ನು ಆಯ್ಕೆ ಮಾಡಿಕೊಂಡ್ರು. ರಾಯಗಢದಲ್ಲಿ ಶನಿವಾರ ನಡೆದ ಸಭೆಯಲ್ಲಿ ಶರದ್ ಪವಾರ್ ಅವರು ಹೊಸ ಚಿಹ್ನೆಯನ್ನು ಅನಾವರಣಗೊಳಿಸಿ ಲೋಕಸಭಾ ಚುನಾವಣೆಯಲ್ಲಿ ಮರು ಹೋರಾಟ ನಡೆಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು.